ಇದು ಕಾರ್ಪೊರೇಟರ್ ಗಾಡಿ ಸರ್. ಇದು BS4 BS6 ಅಲ್ಲ ಸರ್. ಇದು ಬಹಳ ಡಿಮ್ಯಾಂಡೆಡ್ ಗಾಡಿ ಇದು. ಇದನ್ನು 125 ಸರ್ ಶೋರೂಮ್ ಗಾಡಿ. ಇದನ್ನು ಬಹಳ ಚೆನ್ನಾಗಿದೆ ಗಾಡಿ, ಗುಡ್ ಕಂಡೀಷನ್ ಇದೆ. ಇದನ್ನು ಬೇಕಾದ್ರೆ ವ್ಯಾಪಾರ ಆದ್ಮೇಲೆ ನಮ್ಮ ಹತ್ರ ಟ್ಯಾಂಕ್ ಫುಲ್ ಮಾಡ್ಕೊಡ್ತೀನಿ. ಹಲೋ ಗೈಸ್, ಎಲ್ಲರೂ ಹೆಂಗಿದ್ರ? ಎಲ್ರು ಆರಾಮಾಗಿದ್ರ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಬೈಕ್ ಶೋರೂಮ್ ಇದೆ. ಇವತ್ತು ಹಬ್ಬ ಬೇರೆ, ಯುಗಾದಿ ಹಬ್ಬ ನಡೀತಿದೆ. ಇವತ್ತೆಲ್ಲ ತುಂಬಾ ಆಚರಣೆ ಮಾಡ್ತಿದ್ದಾರೆ. ಇವತ್ತು ಕೇಳೋಣಂತೆ ಏನೇನ್ ಆಫರ್ ಇದೆ, ಏನೇನು ಮತ್ತೆ ಪ್ರೈಸ್ ಎಷ್ಟು, ಅದಕ್ಕೆ ಆಫರ್ ಏನ್ ಕೊಡ್ತಿದ್ದಾರೆ ಪ್ರತಿಯೊಂದು ತಿಳ್ಕೊಳ್ಳೋಣ ಇವತ್ತು. ಈ ವಿಡಿಯೋಗೆ ಯಾರು ಹೊಸದಾಗಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಹಂಗೆ ನಿಮ್ಮ ಫ್ರೆಂಡ್ಸ್ಗಳೆಲ್ಲ ಶೇರ್ ಮಾಡ್ರಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್ ಎಲ್ಲರಿಗೂ. ಆಮೇಲೆ ಯುಗಾದಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಸರ್. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಒಂದು ಕಲೆಕ್ಷನ್ಸ್ ಯಾವ ಬಂದಿದೆ ಸರ್? ಇವತ್ತು ಬಂದ ಸರ್ ಒಂದು 8-9 ಗಾಡಿ ಹೊಸ ಇಷ್ಟಾಗಿ ಬಂದೈತಿ. ಎಲ್ಲರಿಗೂ ತೋರ್ಸೋಣ ಸರ್ ಎಲ್ಲ ಗಾಡಿಗಳು. ಮಾಡೋಣ ಸರ್ ವಿಡಿಯೋ. ಪ್ರೈಸ್ ಎಲ್ಲಿಂದ ಸ್ಟಾರ್ಟ್ ಸರ್? ಪ್ರೈಸ್ ಏನಿದ್ರೆ ಈ ಸಲ ಒಂದು 48 ಮೇಲೆನೆ ಸರ್. ಎಲ್ಲ 48 ಮೇಲೆನೆ ಇದಾವೆ, ಅದ್ರ ಒಳಗಿನ ಯಾವಿಲ್ಲ. ಇದು ಫಸ್ಟ್ ಗಾಡಿ ಸರ್ ನಮ್ದು ಇದೆ ಪಲ್ಸರ್. ಪಲ್ಸರ್ 150 ಇದು. ಪಲ್ಸರ್ 150 ಯಾವ ಮಾಡಲು ಸರ್? ಸರ್ 22ನೇ ಮಾಡಲು ಸರ್. ಇದು 22 ಮಾಡಲು. ಎಷ್ಟು ಓನರ್ ಸರ್? ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್. ರನ್ನಿಂಗ್ ಒಂದು 28,000 ಹೊಡಿದೆ ಸರ್. 27 ಹೊಡಿದ್ಮೇಲೆ ಮುಂದಿನ ಟೈರ್ ಹೊಸದ್ ಹಾಕ್ಸಾರೆ, ಹಿಂದಿನ ಟೈರ್ ಹೊಸದ್ ಹಾಕ್ಸಾರೆ, ಚೈನೀಸ್ ಪೈಟ್ ಹೊಸ ಹಾಕ್ಸಾರೆ. ಆಮೇಲೆ ಇಂಜಿನ್ ಆಯಿಲ್ ಎಲ್ಲ ಸರ್ವಿಸ್ ಎಲ್ಲ ಆಗಿದೆ ಸರ್. ಇಂಜಿನ್ ಆಯಿಲ್ ಸರ್ವಿಸ್ ಎಲ್ಲ ಆಗಿದೆ. ಇಂಜಿನ್ ಎಲ್ಲ ಸೀಲ್ಡ್ ಇಂಜಿನ್ ಇದೆ. ಸೆಕೆಂಡ್ ಓನರ್ ಆಗಿದೆ ಸರ್. ಇದು 28,000 ಸರ್. ಇಲ್ಲ ಸರ್, ಎಲ್ಲ ಒರಿಜಿನಲ್ ಪೇಂಟ್ ಸರ್ ಗಾಡಿ. ಎಲ್ಲೂ ಪೈಂಟ್ ಗಿಂಟ್ ಏನಾಗಿಲ್ಲ, ಫುಲ್ ಕ್ಲಾಸ್ ಇದೆ ಗಾಡಿ. ಯುಗಾದಿ ಹಬ್ಬಕ್ಕೆ ಕೊಡೋಣ ಸರ್ ಈ ಗಾಡಿ. ಇದು 78 ಇರುತ್ತೆ ಸರ್. 78. ಅದೇ ಯುಗಾದಿ ಹಬ್ಬಕ್ಕೆ ಏನಾರ ಆಫರ್ ಏನಾರ ಹೇಳ್ತಿದ್ದೀರಾ ಏನು? ಈಗ ಯುಗಾದಿ ಹಬ್ಬಕ್ಕೆ ಸರ್ ಟ್ಯಾಂಕ್ ಫುಲ್ ಮಾಡಿಸ್ಕೊಡ್ತೇನೆ ಸರ್. ಬಂದ್ರೆ ಈ ಸಲ ಟ್ಯಾಂಕ್ ಫುಲ್ ಮಾಡಿಸ್ಕೊಡೋಣಂತೆ. ನಿಮ್ ವಿಷಯವ್ರು ಬಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬರ್ಬೇಕು, ಫಾಲೋ ಮಾಡ್ಬೇಕು, ಶೇರ್ ಮಾಡ್ಕೊಂಡ್ ಬಂದ್ರೆ ತೋರಿಸಿದ್ರೆ ಯಾವ ಗಾಡಿ ತಗೊಂಡ್ರೆ ಈ ಸಲ ಒಂದು ಟ್ಯಾಂಕ್ ಫುಲ್ ಮಾಡ್ಕೊಡ್ತೇನೆ ಸರ್. ಪೆಟ್ರೋಲ್ ಫುಲ್ ಮಾಡ್ಕೊಡೋಣಂತೆ. ಪ್ರೈಸ್ ಎಷ್ಟು ಸರ್? 78 ಸರ್. ಇದು 78 ಒಳ್ಳೆ ಗುಡ್ ಕಂಡೀಷನ್ ಸರ್ ಗಾಡಿ. ಡಬಲ್ ಡಿಕ್ಸ್ ABS ಎಲ್ಲ ಬರುತ್ತೆ. ಟಾಪ್ ಎಂಡ್ ಮಾಡ್ಲಿ ಗಾಡಿ. ನೆಗೋಷಿಯಬಲ್ ಮಾಡ್ತೀರಾ? ಸರ್ ಹೆಚ್ಚಿಗೆ ಮಾಡ್ಕೊಡೋಣ ಸರ್. ಕಸ್ಟಮರ್ ಬರ್ಲಿ. ಬಹಳ ಜನ ಫೋನ್ ಮಾಡಕತ್ತಾರ ಸರ್, ಯಾರು ಬರ್ತಾ ಇಲ್ಲ. ಫೋನ್ ನಲ್ಲಿ ಇನ್ಕ್ವೈರಿ ಬಹಳ ಚೆನ್ನಾಗಿತ್ತು ಸರ್. ಅಂದ್ರೆ ನಾಳೆ ಬರ್ತೀವಿ ನಾಡ್ದ ಬರ್ತಾವ ಅನ್ನಕತ್ತಾರೆ. ಬರ್ಲಿ, ಅವ್ರಿಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ಬಂದು ಒಯ್ಲಿ ಸರ್, ತೊಂದ್ರೆ ಇಲ್ಲ. ಸರ್ ಎಷ್ಟೇ ಮಾಡುದು ಸರ್? NS 200 ಇದು. ಇದು ಕಾರ್ಪೊರೇಟರ್ ಗಾಡಿ ಸರ್. ಇದು BS4 BS6 ಅಲ್ಲ ಸರ್. ಇದು ಬಹಳ ಡಿಮ್ಯಾಂಡೆಡ್ ಗಾಡಿ. ಇದು 2019 ಮಾಡಲು, ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಒರಿಜಿನಲ್ ಪೇಂಟ್ ನಲ್ಲಿ ಇದೆ ಗಾಡಿ. ಇದನ್ನು ಗುಡ್ ಕಂಡೀಷನ್ ಇದೆ ಸರ್ ಗಾಡಿ, ಬಹಳ ಚೆನ್ನಾಗಿದೆ. ಇದ್ರ ರೇಟ್ 1,05,000 ರೂಪಾಯಿ ಆಯ್ತು ಸರ್. ನಾವು 1,05,000 ರೂಪಾಯಿ ಆಯ್ತು. ಇದನ್ನ ಸ್ವಲ್ಪ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೇನೆ ಸರ್. ಹೆಚ್ಚು ಕಮ್ಮಿ ಮಾಡಿಸ್ತಾ ಅಂದ್ರೆ ಏನಾರ ಚೇಂಜ್ ಆಗಿದೆ ಸರ್? ಯಾವ ನಮ್ ಗಾಡಿ ಒಳಗೆ ಯಾವ ಸಾಮಾನು ಏನ್ ಚೇಂಜ್ ಆಗಿಲ್ಲ ಸರ್. ಒರಿಜಿನಲ್ ಇರುತ್ತೆ ಅದೇ ಗಾಡಿ ಕೊಡ್ತೇನೆ ಸರ್. ಆಕ್ಷನ್ ಗಾಡಿ ಕೊಡಲ್ಲ ಸರ್. ಒಳ್ಳೆ ಗಾಡಿ, ಗುಡ್ ಕಂಡೀಷನ್ ಗಾಡಿ ಕೊಡ್ತೇನೆ. ಸರ್ 2019 ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಸಿಂಗಲ್ ಓನರ್ ಗಾಡಿ. 1,05,000 ಆಯ್ತದೆ. ಅದರ ಬಗ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ ಮುಗಿಸ್ಕೊಡ್ತೇನೆ ಸರ್. ಲೋನ್ ಎಲ್ಲ ಅವೈಲೇಬಲ್ ಇದೆ? ಲೋನ್ ಐತೆ ಸರ್. 60 ಕಿಲೋಮೀಟರ್ ಒಳಗಡೆ ಬಂದ್ರೆ ಕೊಡ್ತೇನೆ ಸರ್. ಆಮೇಲೆ ಸಿವಿಲ್ ಸ್ಕೋರ್ ಕರೆಕ್ಟ್ ಆಗಿರ್ಬೇಕು ಸರ್. ಅಂತ ಬಂದ್ರೆ ಗಾಡಿಗೆ ಲೋನ್ ಆಗುತ್ತೆ, ಇಲ್ಲಿದ್ರೆ ಆಗಲ್ಲ ಸರ್. ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು ಸರ್? ಈ ಗಾಡಿಗೆ ಅಂದ್ರೆ ಒಂದು 30,000 ತಂದ್ರೆ ಈ ಗಾಡಿ ಲೋನ್ ಮಾಡಿಸ್ಕೊಡ್ತೇನೆ ಸರ್. ಬರೀ 30,000 ತಂದ್ರೆ ಸಾಕು. ಇದಕ್ಕೆ ಉಳಿದಿದ್ದೇನೆ ನಾನು ಲೋನ್ ಮಾಡಿಸ್ಕೊಡ್ತೇನೆ. 1,5 ಹೇಳಕತ್ತೇವಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ವಿ. ಅವ್ರು 30,000 ಡೌನ್ ಪೇಮೆಂಟ್ ಕೊಡ್ಬೇಕು. ಉಳಿದ ನಾನು ಇದಕ್ಕೆ ಲೋನ್ ಮಾಡಿಸ್ಕೊಡ್ತೇನೆ ಸರ್. ಸರ್ ಎಷ್ಟೇ ಮಾಡುದು ಸರ್? ಇದು ಮಾಡ್ಲು ಬಂದು ಸರ್ 2024 ಡಿಸೆಂಬರ್ ಸರ್. 25ಕ್ಕೆ 1 ತಿಂಗಳ ಕಮ್ಮಿ ಇದೆ. ಈಗ ಏನಪ್ಪಾ, ಒಂದ್ ವರ್ಷದ ಮೇಲೆ ಒಂದು 3-4 ತಿಂಗಳ ಗಾಡಿ ಸರ್. ಇದು ಅಷ್ಟೇ ಗಾಡಿ ಮಾತ್ರ. SP ಶೈನ್ ಡಿಸ್ಕ್ ಬ್ರೇಕ್ ಬರುತ್ತೆ. ಇದು ಟಾಪ್ ಎಂಡ್ ಮಾಡ್ಲು, ಡಿಜಿಟಲ್ ಮೀಟರ್ ಬರುತ್ತೆ ನೋಡಿ ಸರ್. 12,747 ಹೊಡೆ ಸರ್. ಎಲ್ಲ LED ಬಲ್ಬ್ ಬರುತ್ತೆ. ಎಲ್ಲ ಗುಡ್ ಕಂಡೀಷನ್ ಗಾಡಿ ಸರ್. ಇಂಡಿಕೇಟರ್ ಎಲ್ಲ ಇದೆ ಸರ್. ಗಾಡಿ ಒರಿಜಿನಲ್ ಪೇಂಟ್ ಸರ್. ಇದು ಬಹಳ ಚೆನ್ನಾಗಿದೆ ಸರ್ ಗಾಡಿ. ಅಂದ್ರೆ ಏನೋ ಸ್ಪಾರ್ಟ್ಸ್ ಏನೋ ಚೇಂಜ್ ಆಗಿಲ್ಲ ಸರ್? ಯಾವ ನಮ್ಮ ಹತ್ರ ಯಾವ ಗಾಡಿ ಸಾಮಾನು ಏನ್ ಚೇಂಜ್ ಆಗಲ್ಲ ಸರ್. ಏನ್ ಕಮ್ಮಿ ದಮ್ ಇರ್ತದೆ ಅದೇ ಇರುತ್ತೆ ಸರ್ ಗಾಡಿ ಒಳಗೆ. 2024 ಡಿಸೆಂಬರ್ ಗಾಡಿ. 1 ತಿಂಗಳ ಕಮ್ಮಿ ಸರ್ ಅಷ್ಟೇ. 25ಕ್ಕೆ ಈ ಹೊಸ ಗಾಡಿ ಈಗ ಬಿಡ್ಸಾಕ ಹೋದ್ರೆ 1,25,000 ಇದೆ ಸರ್. ಬೇಡ, ಒಂದ್ 2-3 ಸಾವಿರ ಹೆಚ್ಚು ಕಮ್ಮಿ ಐತೆ ಸರ್. ಇದು ನಾವು 85 ಹೇಳಕತ್ತೇವೆ ಸರ್. ಇದು 85 ಹೇಳಕತ್ತೇವೆ. ಅಂದ್ರೆ ಬೇರೆ ಕಡೆಯಿಂದೆಲ್ಲ ಬರ್ತಿರ್ತಾರೆ ಸರ್. ಅವ್ರು ಬಂದ್ರೆ ಏನ್ ನೆಗೋಷಿಯೇಟ್ ಮಾಡ್ಕೊಡ್ತೀರಾ ಸರ್? ಇಲ್ಲ, 4 ತಿಂಗಳು ಇದೆ ಸರ್. ಎಲ್ಲ ಅಡ್ಡಾಡ್ಕೊಂಬಳ್ಳಿ, ನಮ್ ಗಾಡಿನ ಕ್ವಾಲಿಟಿ ನೋಡ್ಲಿ. ಜನಗಳಿಗೆ ಕ್ವಾಲಿಟಿ ಗೊತ್ತಾಗಲ್ಲ ಸರ್ ಗಾಡಿ ಬಗ್ಗೆ. ಮಾಡ್ಲಿ ಅವ್ರ ಹತ್ರ 24 ಇರ್ತೈತೆ, ನಮ್ಮ ಹತ್ರ 24 ಇರುತ್ತೆ.
ಆ ಗಾಡಿ ಹೆಂಗ್ ಹೊಡೆದಿರ್ತಾರೋ ಕಂಡೀಷನ್ ಅವ್ರಿಗೆ ಗೊತ್ತಾಗಲ್ಲ ಸರ್ ಅವ್ರಿಗೆ ಬರ್ತಾರ ಸುಮ್ನೆ ತಗೋದಾಗ ಮತ್ತೆ ತಗೊಂಡ್ ರಿಪೇರಿ ಬಿಟ್ಬಿಡ್ತಾರೆ ಗಾಡಿಗಳಿಗೆ. ನಮ್ಮ ಹತ್ರ ಒಂದ್ 2-3 ಸಾವಿರ ಜಾಸ್ತಿ ಕೊಡಂದ್ರೆ ಜಾಸ್ತಿ ಆತಲ್ಲ ಸರ್ ಅಂತಾರೆ. ಗಾಡಿ ಕ್ವಾಲಿಟಿ ನೋಡ್ಬೇಕು ಯಾವತ್ತು. ಗಾಡಿ ಇಂಜಿನ್ ಕ್ವಾಲಿಟಿ, ಟೈರ್ಗಳು, ಚೈನೀಸ್ ಪೈಟ್ಗಳು, ಬ್ರೇಕ್ ಲೈನರ್, ಇಂಜಿನ್ ಆಯಿಲ್ ಐತಿಲ್ಲೋ ಎಲ್ಲ ಚೆಕ್ ಮಾಡ್ಬೇಕು ಸರ್ ಗಾಡಿ. ನಮ್ಮ ಹತ್ರ ಪ್ರತಿ ಒಂದ್ ಗಾಡಿನೂ ಇದೇ ತರ ಫುಲ್ ಕಂಡೀಷನ್ ಆಗಿ ಕೊಡ್ತೇವೆ ಸರ್ ಗಾಡಿ. ತಗೊಂಡೋಗ್ಮೇಲೆ ಅವ್ರು ರಿಪೇರಿ ಮಾಡ್ಸ್ಕೊಂಡ್ ಕುಂದ್ರೆ ನಾನು ಗಾಡಿ ಕೊಡಲ್ಲ ಸರ್. ಹ್ಞೂ ಸರ್, ಒಳ್ಳೆ ಗಾಡಿ ಕೊಟ್ರೆ ನಮ್ಗೆ ಇನ್ನೊಂದ್ 4 ಗಿರಾಕಿ ಬರ್ತಾವ ಸರ್. ಹೌದಾ, ಅವ್ರಿಗೆ ಕೆಟ್ಟ ಗಾಡಿ ಕೊಟ್ಟು ಅವ್ರಿಗೆ 3 ಜನಕ್ಕೆ ಹೇಳ್ತಾರೆ ಅವ್ರ ಹತ್ರ ಯಾವ ಸರಿ ಇಲ್ಲಪ್ಪ, ಗಾಡಿಗಳು ಸರಿ ಇಲ್ಲಪ್ಪ ಅಂತಾರೆ. ಒಳ್ಳೆ ಗಾಡಿ ಕೊಟ್ರೆ ಹೇಳ್ ಕಳಿಸ್ತಾರೆ. ಇದು 85 ಹೇಳ್ತೇವೆ ಸರ್. ಸ್ವಲ್ಪ ಹೆಚ್ಚು ಕಮ್ಮಿ ಇದನ್ನು ಮುಗಿಸ್ಕೊಡ್ತೇನೆ ಸರ್. ಎಷ್ಟ ಮಾಡೋದು ಸರ್? ಸರ್ ಇದು ಮಾಡಲ್ ಬಂದು 2022 ಡಿಸೆಂಬರ್ ಸರ್ ಇದು. ಎಷ್ಟು ಓನರ್ ಸರ್? ಇದು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ 14,500 ಜೀನಿಯನ್ ನೋಡಿ ಸರ್. ಶೋರೂಮ್ ಟೈರ್ ನಲ್ಲಿ ಇದೆ ಗಾಡಿ. ಟೈರ್ ಇನ್ನವರಿಗೆ ಚೇಂಜ್ ಆಗಿಲ್ಲ, ಒಳ್ಳೆ ಗುಡ್ ಕಂಡೀಷನ್ ಇದೆ ಗಾಡಿ. ಇದು ಶೋರೂಮ್ ನಲ್ಲಿ ಬಂದು ಇದು RC 125 ಸರ್. 200 ಅಲ್ಲ, RC 125 ಶೋರೂಮ್ ಗಾಡಿ ಬಂದು 240 2.5 ಇರುವ ಸರ್. ನಾವು 1.30 ಹೇಳಕತ್ತೀವಿ, ಅದ್ರಾಗ ಸ್ವಲ್ಪ ಹೆಚ್ಚು ಕಮ್ಮಿ ನಾವು ಮುಗಿಸ್ಕೊಡ್ತೇನೆ ಸರ್. ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು ಸರ್ ಇದಕ್ಕೆ? ಡೌನ್ ಪೇಮೆಂಟ್ ಈ ಗಾಡಿಗೆ ಲೋನ್ ಆಗಲ್ಲ ಸರ್. ಇದಕ್ಕೆ ಆಗಲ್ಲ ಅಂದ್ರೆ ಅವರು ಮೊನ್ನೊಬ್ಬರಿಗೆ ಚೆಕ್ ಮಾಡಿಸಿದೆ, ಈ ಗಾಡಿ ಮಾತ್ರ ಲೋನ್ ಆಗಲ್ಲ ಅಂದ್ರೆ. ಇದ್ರ ಪಕ್ಕದಲ್ಲಿ ಇದು ನೋಡಿ ಸರ್, 200cc ಇದು ಡೂಕ್ 200 ಇದು. ಇದಕ್ಕೆ ಬೇಕಾದ್ರೆ ಲೋನ್ ಮಾಡಿಸ್ಕೊಡ್ತೇನೆ ಸರ್. ಇದಕ್ಕೆ ಒಂದು 90-95 ಸಾವಿರ ಲೋನ್ ಮಾಡಿಸ್ತೀವಿ ಸರ್. ಡೌನ್ ಪೇಮೆಂಟ್ ಒಂದು 60 ಸಾವಿರ ತರಬೇಕು ಸರ್. ಇದು 1,60,000 ರೂಪಾಯಿ ಹೇಳಕತ್ತೀವಿ. ಗಾಡಿ ಬಂದು ಒಂದು 30 ಸಾವಿರ ಓಡಿದೆ ಸರ್ ಗಾಡಿ. ಇದು 200 22 ಮಾಡಲಿ. ಇದು 22 ಮಾಡಲಿ, ಸಿಂಗಲ್ ಓನರ್. ಇದು 22 ಡಿಸೆಂಬರ್ ಮಾಡಲು, ಇದನ್ನು ಸಿಂಗಲ್ ಓನರ್ ಸರ್ ಗಾಡಿ. ಇದು 200, ಇದು RC 125. ಯಾವ್ದಾರು ತಗೊಳ್ಳಿ ಸರ್, ಹೆಚ್ಚು ಕಮ್ಮಿ ಇದನ್ನು ಸ್ವಲ್ಪ ಆಗ್ತದೆ, ವ್ಯಾಪಾರ ಮುಗಿಸ್ಕೊಡ್ತೇನೆ. ಇದು 160 ಹೇಳ್ದಲ್ಲ ಸರ್, 160 ಹೇಳ್ದೆ. ಇದು 130 ಹೇಳಕತ್ತೇವೆ, ಸ್ವಲ್ಪ ಹೆಚ್ಚು ಕಮ್ಮಿ ಮುಗಿಸ್ಕೊಡ್ತೇನೆ ಸರ್. ಇದು TS ಜುಪಿಟರ್ ಸರ್. ಇದು 2024 ಡಿಸೆಂಬರ್ ಗಾಡಿ. ಇದು ಡಿಸೆಂಬರ್ ಗಾಡಿ 2024 ಸಿಂಗಲ್ ಓನರ್ ಗಾಡಿ. ಇದು ಪ್ರೈಸ್ ಹೊಸ ಗಾಡಿ ಬಂದು 120 ಇದೆ ಸರ್. 120 ಇದೆ. ನಾನು 90 ಹೇಳಕತ್ತೀನಿ, ಒಂದು 85 ಮಟ್ಟ ಇದನ್ನು ಕ್ಲೋಸ್ ಮಾಡ್ಕೊಡ್ತೇನೆ ಸರ್. ಈಗ ಕಸ್ಟಮರ್ ನಮ್ಮ ಹತ್ರ ಹೋಗಿದ್ರೆ ಇದೊಂದು 35-40 ಸಾವಿರ ದುಡ್ಡು ಉಳಿದಂಗೆ ಸರ್. ಅವ್ರಿಗೆ ಒಂದೇ ವರ್ಷಕ್ಕೆ ಅಷ್ಟು ದುಡ್ಡು ಉಳಿತಾವೆ. 35-45 ಸಾವಿರ ದುಡ್ಡು ಉಳಿತಾವೆ. 120 ಹೇಳಕತ್ತೆ, ಒಂದು 80 ಬರೀ 85 ಸಾವಿರ ಕೊಡಿಸ್ತಾನೆ. ಇದಕ್ಕೂ ಒಂದು 25-30 ಸಾವಿರ ಡೌನ್ ಪೇಮೆಂಟ್ ಕಟ್ಟಿದ್ರೆ ಇದನ್ನು ಲೋನ್ ಮಾಡಿಸ್ಕೊಡ್ತೇನೆ ಸರ್. ಸರ್ ಇದು 16 ಸಾವಿರ ಓಡಿದೆ, ಡಿಜಿಟಲ್ ಮೀಟರ್ ಸರ್. ಇದು ಟಾಪ್ ಎಂಡ್ ಮಾಡ್ಲಿ ಸರ್. ಇದ್ರಿಗಿಂತ ಮುಂದೆ ಯಾವ್ದು ಇಲ್ಲ, ಇದೇ ಟಾಪ್ ಎಂಡ್ ಮಾಡ್ಲಿ. ಇದ್ರಾಗೆ 113cc ಸರ್. ಇದು 113cc, 1,20,000 ಐತೆ. ನಾವು 85 ಸಾವಿರ ರೂಪಾಯಿ ಮಟ್ಟ ಟ್ರೈ ಮಾಡಿ ಕೊಡಿಸ್ತೇನೆ ಹೆಚ್ಚು ಕಮ್ಮಿ. ಇದು ಆಕ್ಟಿವಾ 125cc ಡಿಜಿಟಲ್ ಮೀಟರ್, ಡಿಸ್ಕ್ ಬ್ರೇಕು, ಟಾಪ್ ಎಂಡ್ ಮಾಡಲಿ ಸರ್. ಇದು ಗಾಡಿ 12 ಸಾವಿರ ಓಡಿದೆ ಸರ್. ಜೀನಿಯನ್ ಬಹಳ ಚೆನ್ನಾಗಿದೆ ಸರ್. ವೈಟ್ ಕಲರ್, ವೈಟ್ ಅಂಡ್ ಗಿರೆ ಡಬಲ್ ಕಲರ್ ಗಾಡಿ. ಇದನ್ನು 125 ಸರ್. ಶೋರೂಮ್ ಗಾಡಿ 125. ಇದು 24ನೇ ಮಾಡಲು. ಈಗ 2 ವರ್ಷ ಇನ್ನೂ ಆಗಿಲ್ಲ ಸರ್. ಇನ್ನು 2 ವರ್ಷ ಆಗಿಲ್ಲ, 2 ವರ್ಷ ಒಳಗಿನ ಗಾಡಿ. ಇದು ನಾವು 90 ಸಾವಿರ ರೂಪಾಯಿ ಹೇಳಕತ್ತೇವೆ ಸರ್. 90 ಹೇಳಕತ್ತೇವೆ, ಸ್ವಲ್ಪ ಹೆಚ್ಚು ಕಮ್ಮಿ ಇದನ್ನು ಟ್ರೈ ಮಾಡಿ ಕೊಡಿಸ್ತೇನೆ ಸರ್. ಇದಕ್ಕಾಗುತ್ತೆ ಸರ್. ಇದನ್ನು ನಿಮ್ಗೆ ಒಂದು 25-30 ಸಾವಿರ ಅಂದ್ರೆ ಇದನ್ನು ಡೌನ್ ಪೇಮೆಂಟ್ ಅಷ್ಟಂದ್ರೆ ಮಾಡ್ಕೊಡ್ತೇನೆ ಸರ್. ಇದನ್ನು ಬಹಳ ಚೆನ್ನಾಗಿದೆ ಗಾಡಿ, ಗುಡ್ ಕಂಡೀಷನ್ ಇದೆ. ಇದನ್ನು ಬೇಕಾದ ವ್ಯಾಪಾರ ಆದ್ಮೇಲೆ ನಮ್ಮ ಹತ್ರ ಟ್ಯಾಂಕ್ ಫುಲ್ ಮಾಡ್ಕೊಡ್ತೇನೆ. MT-15 2021 ಡಿಸೆಂಬರ್ ಎಂಡ್. ಕಿಲೋಮೀಟರ್ 16 ಸಾವಿರ ಓಡಿದೆ. 16 ಸಾವಿರ ಓಡಿದೆ. ಎಷ್ಟೇ ಓನರ್ ಸರ್? ಸಿಂಗಲ್ ಓನರ್ ಗಾಡಿ ಸರ್. ಆದಷ್ಟು ನಮ್ಮ ಹತ್ರ ಇರೋದು 2 ಗಾಡಿ ಇದಾವೆ. 2 ಏನಿದಾವೆ ಇವರಿಗೆ. ಸೆಕೆಂಡ್ ಓನರ್ ಉಳಿದಿದ್ದೆಲ್ಲ ಫಸ್ಟ್ ಓನರ್ ಗಾಡಿ. ಪ್ರೈಸ್ 1,35,000 ರೂಪಾಯಿ ಹೇಳ್ತಾರೆ. ಡಿಯೋ ಇದು ಡಬಲ್ ಕಲರ್ ಸರ್. ಇದು ಒಳ್ಳೆ ಬಹಳ ಡಿಮ್ಯಾಂಡ್ ಇದೆ ಗಾಡಿ. ಇದು ನಿಮ್ದು ಇನ್ಸ್ಟಾಗ್ರಾಮ್ ನಲ್ಲಿ ಹಾಕಿದ್ವಲ್ಲ, ಎಷ್ಟು ಜನ ನೋಡ್ಯಾರ? ಇದು ಎಷ್ಟು ಒಂದು 8,000 ಜನ ನೋಡ್ಯಾರ? 10,000 ನೋಡ್ಯಾರ. ಹೌದಾ? 10,000 ನಿಮ್ಗೆ ಫೋನ್ ಎಷ್ಟು ಬರ್ಬೋದು ಸರ್ ಗಾಡಿಗೆ? ಒಂದು 500 ಫೋನ್ ಬಂದವ್ ನಮ್ಗೆ. 500 ಜನ ಬೆಳಿಗ್ಗೆ ರಾತ್ರಿ ಬೆಳೆ ಸರ್ ಏನ್ ಡಿಯೋ ರೇಟ್ ಹೇಳಿ ನನ್ಗೆ ಸಾಕಾಗ್ಬಿಡ್ತು. ಇವತ್ತೊಬ್ಬರು ಫೋನ್ ಮಾಡಿದ್ರು ಕೊಟ್ಬಿಟ್ಟು ಅಂತ ಹೇಳ್ಬಿಟ್ಟು ಸರ್. 2017 ಡಿಯೋ. ಇದು 50 ಹೇಳಕತ್ತೀನಿ. ಒಂದು ವ್ಯಾಪಾರಕ್ಕೆ ಬಂದ್ರೆ ಒಂದು 40-48 ಕೊಡ್ತೇನೆ ಸರ್. ಸಿಂಗಲ್ ಓನರ್. ಇನ್ಶೂರೆನ್ಸ್ ಎಲ್ಲ ಇದನ್ನು ರನ್ನಿಂಗ್ ಇದೆ ಸರ್. ಒಂದು 47 ಬೇಡ 46 ಫೈನಲ್ ಸರ್. ಇದು ಅದರೊಳಗೆ ಮತ್ತೊಂದು ಕಮ್ಮಿ ಕೊಡಲ್ಲ ನಾನು. ಇದು 50 ಹೇಳ್ತೀನಿ, ಒಂದು 46 ಕೊಡ್ಬಿಡ್ರಿ ಸರ್. ಸುಸ್ಕಿ ಆಕ್ಸೆಸ್ ಟಾಪ್ ಎಂಡ್ ಮಾಡ್ಲಿ ಗಾಡಿ ಸರ್. ಇದು ಡಬಲ್ ಕಲರ್ ಭಾರಿ ಇಷ್ಟ ಸರ್ ನನಗೆ ಕಲರ್. ಇದು ಪಿಸ್ತಾ ಬಾದಾಮ್ ಅಂತ ಸರ್. ಇದು ಪಿಸ್ತಾ ಕಲರ್. ಇದು ವೈಟ್ ಅಂದ್ರೆ ಡಬಲ್ ಕಲರ್ ಬರುತ್ತೆ ಎಲ್ಲ ಗಾಡಿ. ಡಿಸ್ಕ್ ಬ್ರೇಕ್ ಎಲ್ಲ ಬರುತ್ತೆ. ಇದು 24 ಮಾಡಲಿ ಸರ್. ಇದು 24 ಮಾಡಲಿ. ಇದು
ಬಹಳ ಚೆನ್ನಾಗಿ ಇಟ್ಕೊಂಡ ಸರ್ ಗಾಡಿ. ನಮ್ ಲೋಕಲ್ ನಂಬರ್, ನಮ್ ದಾವಣಗೆರೆ ಇರೋದೆ, ಇಲ್ಲೇ ಇರೋದು ಗಾಡಿ, ಸಿಟಿ ಗಾಡಿನೇ ಇದು. ಹೊಸ ಗಾಡಿ ಬಂದು 125 ಐತೆ ಸರ್, 122, 125 ಒಟ್ಟು. ಒಂದು 45 ಸಾವಿರ ಹೆಚ್ಚು ಕಮ್ಮಿ ಇರ್ಬೋದು ಹೊಸ ಗಾಡಿ ಇದಕ್ಕೆ. ಈ ಗಾಡಿ ಬಂದು ನಾವು 95,000 ರೂಪಾಯಿ 97 ಆಗತ್ತೆ ಸರ್. 95 ಐತೆ, 90 ಮಟ್ಟ ಏನಾದ್ರು ಮಾಡ್ಕೊಡ್ತೇನೆ ಸರ್. ಅಲ್ಲಿಗೆ ಅವ್ರಿಗೆ ಒಂದು 20-30 ಸಾವಿರ ಉಳಿತಾವ ಸರ್ ಹೊಸ ಗಾಡಿಗಳಿಗೆ. ಎಲ್ಲ ಗಾಡಿ ಅಷ್ಟೇ ಸರ್, ಈ ಮಾಡಲ್ ಗಾಡಿ ಏನಿದಾವಲ್ಲ ಒಂದು 25-30 ಸಾವಿರನೇ ಉಳಿಯೋದು ಹೊಸ ಗಾಡಿಗೆ ಇಲ್ಲಿಗೆ. ಶೋರೂಮ್ ಗಾಡಿನಾಗ ಸರ್ ಗಾಡಿ ಎಷ್ಟು ಒಂದು 12-13 ಸಾವಿರ ಹೊಡಿ ಸರ್ ಅಷ್ಟೇ. ಗಾಡಿ ಭಾಳ ಚೆನ್ನಾಗಿದೆ ಗಾಡಿ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಒಂದು 29 ಮಟ್ಟ ಇನ್ಶೂರೆನ್ಸ್ ಸರ್. 24 ಮಾಡಲು 95 ಸಾವಿರ ಆಯ್ತು, 90 ಮಟ್ಟ ಏನೋ ಮಾಡ್ಕೊಡ್ತೇನೆ ಸರ್. ಇದಕ್ಕೆ ಒಂದು 25-30 ಸಾವಿರ ತಂದ್ರೆ ಸರ್ 65 ಸಾವಿರ ರೂಪಾಯಿ ಲೋನ್ ಆಗ್ಬಿಡುತ್ತೆ. ಹಾ ಸರ್. XL 100 2024 ಸರ್. ಈ ಸಲ ಎಲ್ಲ 24 ಮಾಡಲು ಬಂದ ಜಾಸ್ತಿ ಗಾಡಿಗಳು. ಇದು XL ಬಹಳ ದಿನ ನಮ್ಮ ಹತ್ರ ಒಂದೂವರೆ ತಿಂಗಳಿಂದ ಮಾರಿದ್ವಿ ಗಾಡಿಗಳು, ಯಾವ ಬಂದಿದ್ದಿಲ್ಲ. ಇದು ಒಂದು ಬಂದಿದೆ ಗ್ರೀನ್ ಕಲರ್, ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಇದೆ ಸರ್, ಜಾಲ್ರಿ ಎಲ್ಲ ಇದೆ. ಮೀರೇಜ್ ಇಲ್ಲ, ಒಂದು ಹಾಕೊಡ್ತೇವೆ ಸರ್ ಮೀರೇಜ್, ಇನ್ನೊಂದು ವ್ಯಾಪಾರ ಆದ್ರೆ. ಇದು 9 ಸಾವಿರ ಓಡಿದೆ, 24ನೇ ಮಾಡಲು, ಸಿಂಗಲ್ ಓನರ್ ಸರ್. ಹೊಸ ಗಾಡಿ 72 ಇದೆ ಶೋರೂಮ್ ನಲ್ಲಿ. ನಾವು 22 ಸಾವಿರ ಬಿಟ್ಟು ಕೊಡ್ತೇವೆ ಸರ್. 22 ಸಾವಿರ ಡಿಸ್ಕೌಂಟ್ ಇದಕ್ಕೆ ಹೊಸ ಗಾಡಿಗೆ. 50 ಸಾವಿರ ರೂಪಾಯಿ ಹೇಳಕತ್ತೀವಿ, ಅದರ ಸ್ವಲ್ಪ ಹೆಚ್ಚು ಕಮ್ಮಿ ಮುಗಿಸ್ಕೊಡ್ತೇನೆ ಸರ್. ಬಹಳ ಡಿಫರೆನ್ಸ್ ಇಲ್ಲ, ಸ್ವಲ್ಪ ಒಂದು 2 ಸಾವಿರದಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತೆ. 24 ಮಾಡಲಿ ಸರ್. ಇದಕ್ಕಾಗುತ್ತೆ ಸರ್ ಲೋನು. ಇದಕ್ಕೆ ಒಂದು 20-25 ಸಾವಿರ ಲೋನ್ ಆಗುತ್ತೆ. ಒಂದು 25 ಸಾವಿರ ಡೌನ್ ಪೇಮೆಂಟ್ ಅಂದ್ರೆ ಒಂದು 25 ಸಾವಿರ ಲೋನ್ ಮಾಡಿಸ್ಕೊಡ್ತೇನೆ. ಇಲ್ಲಪ್ಪ ಕ್ಯಾಶ್ ಐತೆ ಅಂದ್ರೆ ಕ್ಯಾಶ್ ಕೊಟ್ಟು ಇಲ್ಲಿ. ಇದು ಪ್ಯಾಷನ್ ಪ್ರೋ ಸರ್, ಇದು ಒರಿಜಿನಲ್ ಗಾಡಿ ಸರ್. ಎಲ್ಲ ಪೈಂಟ್ ಆಗ್ಲಿ ಬಣ್ಣ ಆಗ್ಲಿ ಏನ್ ಹಚ್ಚಿಲ್ಲ, ಒರಿಜಿನಲ್ ಇದೆ ಗಾಡಿ. 2019 ಮಾಡಲು, 19 ಏನು ಸರ್. ಇದನ್ನು 11ನೇ ತಿಂಗಳಿಗೆ ಬಂದಿದೆ ಗಾಡಿ, ಒಂದ್ ತಿಂಗಳ ಕಮ್ಮಿ 20ಗೆ. ಕಾರ್ಬೋರೇಟರ್ ಗಾಡಿ ಇದು, ಸೆನ್ಸರ್ ಅಲ್ಲ, ಕಾರ್ಬೋರೇಟರ್ ಗಾಡಿ ಬರುತ್ತೆ. ಅರ್ಧ ಲೀಟರ್ ಪೆಟ್ರೋಲ್ ಹಾಕಿದ್ರು ಗಾಡಿ ಹೋಗುತ್ತೆ. ಈಗ ಬರೋ ಗಾಡಿ 2 ಲೀಟರ್ ಪೆಟ್ರೋಲ್ ಇರ್ಬೇಕು ಸರ್. ಇದ್ರ ಪ್ರೈಸ್ ನಾನು 58 ಸಾವಿರ ಇಟ್ಟೇನೆ ಸರ್. 58 ಇಟ್ಟೆ. ಇದ್ರದ್ದು ಟೈರ್ ಚೇಂಜ್ ಆಗಿದೆ ಸರ್. 2 ಟೈರ್ ಹೊಸ ಹಾಕ್ತಾರೆ ಸರ್ ಇವರು. 2 ಹೋಗ್ಯಾವ 2 ಹೊಸ ಹಾಕ್ತಾರೆ ಸರ್ ಗಾಡಿ. ಮೀಟರ್ ಎಲ್ಲ ರನ್ನಿಂಗ್ ಇದೆ, ಡಿಜಿಟಲ್ ಮೀಟರ್ ಬರುತ್ತೆ. ಒರಿಜಿನಲ್ ಪೇಂಟ್, ಪ್ಯಾಷನ್ ಪ್ಲಸ್, ಪ್ಯಾಷನ್ ಪ್ರೋ ಸರ್. ಒಳ್ಳೆ ಗಾಡಿ ಚೆನ್ನಾಗಿದೆ. ಅದೇ 58 ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಇದನ್ನು ಮುಗಿಸ್ಕೊಡ್ತೇನೆ. ಆಕ್ಟಿವಾ 110cc ಸರ್, ಡಿಜಿಟಲ್ ಮೀಟರ್ ಬರುತ್ತೆ, LED ಬಲ್ಬ್ ಬರುತ್ತೆ. ಇದ್ರಾಗ ನಾರ್ಮಲ್ ಬರುತ್ತೆ ಸರ್. ಇದು ಟಾಪ್ ಅಂಡ್ ಮಾಡಲು, ನಮ್ ದಾವಣಗೆರೆ ಗಾಡಿನೇ ಸರ್, ಹಳ್ಳಿದಲ್ಲ ಸಿಟಿ ಗಾಡಿನೇ. 2019 ಮಾಡಲು, ವೈಟ್ ಕಲರ್ ಇದೆ ಗಾಡಿ. ಇದ್ರ ಪ್ರೈಸ್ ನಾನು 58 ಸಾವಿರ ರೂಪಾಯಿ ಇಟ್ಟೇನೆ ಸರ್. ಈ ಕಸ್ಟಮರ್ ಬಂದಿದ್ರು ಸರ್, 53-54 ಕೇಳಿದ್ರು, ಕೊಟ್ಟಿಲ್ಲ. 58 ಹೇಳೇನು, 1,000-2 ಸಾವಿರ ಬಿಟ್ಟು ಕೊಡ್ತೇನೆ ಸರ್ ಅಷ್ಟೇ. ಈಗ ಹೊಸದು ಇದು ಬಂದಾಗೆ ಸರ್. ಈಗ BS6 ಬರುತ್ತಲ್ಲ, 110, 113 ಇದೆ. 125 ತಗೊಂತಾನೆ ಅಂದ್ರೆ 120 ಮೇಲೇನೆ ಸರ್. ಇದು 110. ಈ ಗಾಡಿ ಬೇಕಾದ್ರೆ ಹೊಸ ಗಾಡಿ 113, 114 ಹಂಗಿದೆ. ಇದು ಕಾರ್ಬೋರೇಟರ್ ಗಾಡಿ ಸರ್, 12 ಲೀಟರ್ ಪೆಟ್ರೋಲ್ ಹಾಕಿದ್ರೆ ಹೋಗ್ತದೆ. ಎಲ್ಲಾದ್ರೂ ರಿಪೇರ್ ಆಗ್ತದೆ ಗಾಡಿಗಳು. ಒಳ್ಳೆ ಗಾಡಿ ಸರ್. 58 ಹೇಳೇನಿ, ಸ್ವಲ್ಪ ಹೆಚ್ಚು ಕಮ್ಮಿ ಮುಗಿಸ್ಕೊಡ್ತೇನೆ. ಲೇಡೀಸ್ ಓಡಿಸಿರೋ ಗಾಡಿ, ಲೇಡೀಸ್ ಹೆಸರಿಗೆ ಇದೆ. ಆಮೇಲೆ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 58 ಸ್ವಲ್ಪ ಹೆಚ್ಚು ಕಮ್ಮಿ, ಬಹಳ ಡಿಫರೆನ್ಸ್ ಏನಾಗಲ್ಲ. ನೋಡಿದ್ರಲ್ಲ ಇಷ್ಟೊತ್ತು ಯಾವ್ಯಾವ ಬೈಕ್ ಮತ್ತೆ ಯಾವ್ಯಾವ ಮಾಡಲು ಮತ್ತೆ ಹೊಸ ಕಲೆಕ್ಷನ್ ಎಲ್ಲ ಬಂದಿದ್ದಾವೆ. ಮತ್ತೆ ನಿಮಗೇನಾದ್ರು ಬಡ್ಜೆಟ್ ಹುಡುಕಿದಿರ ಅಂತಂದರೆ ನೀವು ಇವ್ರು ಹೇಳಿದ ರೇಟಿಗೆ ಆಗಲ್ಲ, ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಅದ್ರಾಗೂ ನಿಮ್ಮ ಬಡ್ಜೆಟಿಗೆ ಮಾಡ್ಕೊಡ್ತಾರೆ. ಅಂದರೆ ನೀವು 50 ಸಾವಿರ ಒಳಗಡೆ 34 ಸಾವಿರಕ್ಕೆ ಅಂದ್ರೆ ಸಿಗಲ್ಲ. ಅದ್ರ ಬೈಕ್ ಕ್ವಾಲಿಟಿ ನೋಡ್ಬೇಕು ಫಸ್ಟ್. ನೀವು ಬೈಕ್ ಕ್ವಾಲಿಟಿ ನೋಡಿ ಆಮೇಲೆ ಡಿಸೈಡ್ ಆಗ್ಬೇಕು ನೀವೆಲ್ಲ. ಮತ್ತು ಯುಗಾದಿ ಹಬ್ಬಕ್ಕೆಲ್ಲ ಆಫರ್ ಕೊಟ್ಟಿದ್ರು, ಮತ್ತೆ ಅದನ್ನು ನೋಡ್ಬೋದು ನೀವು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.